जय जय श्री राम। हरे कृष्णा हरे कृष्णा हरे राम 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 कृष्ण कृष्ण हरे हरे कृष्ण कृष्ण हरे हरे कृष्ण कृष्ण हरे हरे जय श्री राम जय जय श्री राम जय श्री राम जय जय श्री राम ओम श्री गुरु राघवेंद्राय नमो नमः। ಎಲ್ಲ ಬಂದು ಹೊರಗಡೆ ಇದೆಲ್ಲ ಬಂದಿರಲ್ಲ ಇಲ್ಲಿ ಹೊರಗಡೆ ಇದ್ದಾರೆ ಇಲ್ಲ ಬಂದ ಜಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ. ಸುಮಾರು 5563 ಕಿಲೋಮೀಟರ್ ಉಡುಪಿ ಮಠದಿಂದ ಮಂತ್ರಾಲಯದಿಂದ ಪೂರಿ ಜಗನ್ನಾಥದಿಂದ ಕಾಶಿ, ಖಾಟುಶ್ಯಾಮ, ಅಯೋಧ್ಯ, ಬೃಂದಾವನ, ಕೇದಾರ್ನಾಥ್, ಬದ್ರಿನಾಥ್ ಇದೆಲ್ಲ ಕಾಲ್ನಡಿಗೆಯಿಂದ ಹೊರಡ್ತಾ ಇದ್ದೀನಿ. ಯಾಕೆ ಕಾಲ್ನಡಿಗೆಯಿಂದ ಹೊರಡ್ತಾ ಇದ್ದೀನಿ ಅಂದರೆ ಇದೆಲ್ಲ ಲೋಕ ಕಲ್ಯಾಣಕ್ಕೋಸ್ಕರ. ಸುಮಾರು 14,000 ರಿಂದ 15,000 ಜನಕ್ಕೆ ಪವಾಡ ಆಗಿದೆ. ಯಾವ ರೀತಿಯಾಗಿ ಪವಾಡ ಆಗಿದೆ ಅಂದರೆ, ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೋ, ಅವರ ಮನೆಯಲ್ಲಿ ಯಾರು ರಾಯರ ಫೋಟೋ ಇಟ್ಟು ಪೂಜೆ ಮಾಡ್ತಾರೋ ಅವರಿಗೆ ರಾಯರು ಅದ್ಭುತವಾಗಿ ಅನುಗ್ರಹ ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನಕ್ಕೆ ಮಕ್ಕಳಾಗಲಾರ್ದ್ರೆ ಎಲ್ಲರಿಗೂ ಇವತ್ತು ಮಕ್ಕಳಾಗ್ತಾ ಇದೆ. 9 ವಾರ ವ್ರತ ಪೂಜೆದ ವಿಧಾನವನ್ನು ತಿಳಿಸುವುದರ ಮುಖಾಂತರದಲ್ಲಿ ರಾಘವೇಂದ್ರ ಸ್ವಾಮಿಯವರು ಭಕ್ತಿಯಿಂದ ಹೇಗೆ ಪೂಜೆ ಮಾಡಿದ್ರೆ ನಮಗೆ ಅನುಗ್ರಹ ಮಾಡ್ತಾರೆ ಅನ್ನೋದು ಎಷ್ಟೋ ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯಂದಿರಿಗೆ, ನನ್ನ ಕುಟುಂಬದವರಿಗೆ ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ಮುಖಾಂತರದಲ್ಲಿ ಇವತ್ತು 14,000 ರಿಂದ 15,000 ಜನಕ್ಕೆ ಪವಾಡ ಆಯಿತು. ಅದು ಹೇಗೆ ಪವಾಡ ಆಯಿತು ಅಂದರೆ, ಕ್ಯಾನ್ಸರ್ ಇರ್ತಕ್ಕಂಥವ್ರಿಗೆ ಮುಕ್ತಿ ಆಯಿತು. ಇಲ್ಲಿ ಸುಮಾರು ಪ್ರತಿನಿತ್ಯ ಒಂದು 15 ರಿಂದ 20 ಕಾರುಗಳು ಬರ್ತಾ ಇರುತ್ತೆ. ಯಾಕೆಂದ್ರೆ ಇಡೀ ಕರ್ನಾಟಕನ ಇವತ್ತು ಹುಡುಕಿಕೊಂಡು ಬರ್ತಾ ಇದ್ದಾರೆ. ಆಂಧ್ರ, ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ಪುಣೆ ಎಲ್ಲಾ ಕಡೆಯಿಂದ ಹುಡುಕಿಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಇದು ರಾಯರ ಪವಾಡದಿಂದ ಬರ್ತಾ ಇದ್ದಾರೆ ಹೊರತು ನಮ್ಮಿಂದ ಅಲ್ಲ. ಅವತ್ತು ತೋರಿಸ್ಕೊಟ್ಟಂತ ದಾರಿಯಲ್ಲಿ ಇವತ್ತು ಭಕ್ತಿಯಿಂದ ಹೇಗೆ ಬೆಳಗಿನ ಜಾವದಲ್ಲಿ ಹೇಗೆ ಪೂಜೆ ಮಾಡಬೇಕು. ಇವತ್ತು ಸುಮಾರು ಒಂದು ಕ್ಯಾನ್ಸರ್ ಪೇಷಂಟ್ ಇರ್ತಕ್ಕಂಥವ್ರಿಗೆ 3ನೇ ಸ್ಟೇಜ್ ಕ್ಯಾನ್ಸರ್, 4ನೇ ಸ್ಟೇಜ್ ಕ್ಯಾನ್ಸರ್, ಅದೆಲ್ಲ ಹೇಗೆ ಮುಕ್ತಿ ಆಯಿತು? ರಾಯರಿರುವುದರಿಂದ. ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತುಕೊಂಡು ನೀವೆಲ್ಲರೂ ನನ್ನ ಮಕ್ಕಳಲ್ಲ, ಭಕ್ತರಲ್ಲ, ನೀವೇ ನನ್ನ ಮಕ್ಕಳು ಅಂತ ಹೇಳಿಕೊಂಡು ಬೃಂದಾವನದಲ್ಲಿ ಜೀವಂತವಾಗಿ ಭಗವಂತನ ಜ್ಞಾನ ಮಾಡ್ಕೊಂತ ಕುಳಿತಿದ್ದಾರೆ ರಾಘವೇಂದ್ರ ಸ್ವಾಮಿಯವರು. ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿದರೆ ನಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ನರಸಿಂಹ ದೇವರನ್ನೇ ಒಲಿಸಿಕೊಂಡಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಅವರು ಒಂದು ಹೊತ್ತು ಊಟ ಮಾಡಿ, ಒಂದು ಹೊತ್ತಲ್ಲಿ ಅದು ಅರ್ಧ ಹೊತ್ತು ಊಟ ಮಾಡಿ 4 ವರ್ಷ ಉಪವಾಸವಾಗಿದ್ದಾರೆ. ಆದರೆ ಮಂತ್ರಾಲಯದಲ್ಲಿ ಇವತ್ತಿಗೂ ಅನ್ನ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಬರ್ತಾ ಇದೀವಿ ನಾವೆಲ್ಲ ಭಕ್ತಾದಿಗಳು. ಯಾಕೆ ಅಂದರೆ ಆ ಕಷ್ಟ ನನ್ನಲ್ಲೇ ಮುಕ್ತಿ ಆಗಲಿ, ನನ್ನನ್ನು ನಂಬಿಕೊಂಡು ಬಂದಂತ ನನ್ನ ಮಕ್ಕಳು ಯಾರು ಹಸುವಿನಿಂದ ಹೋಗಬಾರದು ಅಂತ ಹೇಳಿ ಇವತ್ತಿಗೂ ಮಂತ್ರಾಲಯದಲ್ಲಿ ಅನ್ನ ಪ್ರಸಾದವನ್ನು ನಾವೆಲ್ಲರೂ ಸ್ವೀಕರಿಸ್ಕೊಂಡು ಬರ್ತಾ ಇದ್ವಿ. ರಾಯರು ಒಬ್ಬರೇ ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರಿಗೆ ಏನು ನೆಲೆಸಿದ್ದಾರೆ, ಅವ್ರ ತರ ಪ್ರತಿರೂಪ ಇನ್ನೊಬ್ಬರಿಗೆ ಬರುವುದಕ್ಕಾಗಲ್ಲ. ರಾಯರೇ ಒಬ್ರು. ಮಂತ್ರಾಲಯದಲ್ಲಿ ರಾಯರಿದ್ದಾರೆ. ರಾಯರು ಜೀವಂತವಾಗಿ ಬೃಂದಾವನದಲ್ಲಿ ನೆಲೆಸಿದ್ದಾರೆ. ಇವತ್ತಿಗೂ ಕೂಡ ಜೀವಂತವಾಗಿದ್ದಾರೆ. ಯಾರಿಗೆ ಏನು ಕೆಲಸ ಆಗಬೇಕು, ಇವತ್ತು DSS ಅಂತ ಆ ಚಾನಲ್ ಮುಖಾಂತರ ಪ್ರತಿಯೊಂದೊಂದು ವಿಡಿಯೋ ಆಗ್ತಾ ಇರ್ತೀನಿ ನಾನು. ಹೇಗೆ ವಿಡಿಯೋ ಆಗ್ತಾ ಇರ್ತೀನಿ ಅಂದರೆ, ಏನು ಪವಾಡ ಆಗಿರುತ್ತೆ ಆ ಪವಾಡ ಡೈರೆಕ್ಟ್ ಆಗಿ ಲೈವ್ ಮುಖಾಂತರ ತಗೊಂಡ್ ಬರ್ತಾ ಇದೀನಿ. ಯಾರಿಗೆ ಪವಾಡ ಆಯ್ತು, ಏನಾಯ್ತು, ಯಾರ ಹತ್ರ 1 ರೂಪಾಯಿ ದುಡ್ಡು ತಗೊಂಡಲ್ದಾನೆ ಇವತ್ತು ರಾಯರಿಗೆ. ಯಾಕಂದ್ರೆ ಭಗವಂತ ಕೇಳಿರೋದು ಒಂದೇ, ಇಲ್ಲಿ ಭಕ್ತಿಯಿಂದ ಪೂಜೆ ಮಾಡ್ರಿ, ನೀವು ಕೇಳಿದ್ದೆಲ್ಲ ನಾನು ಕೊಡ್ತೀನಿ. ಭಕ್ತಿಯಿಂದ ಪೂಜೆ ಮಾಡ್ರಿ. ಯಾಕಂದ್ರೆ ಇಲ್ಲಿ ಯಾವ ದೇವರು ಹಣಕಾಸು ಕೇಳಿಲ್ಲ. ದೇವರು ದುಡ್ಡು ಕೊಟ್ಟರೆ ನಿಮಗೆ ಪವಾಡ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಭಗವಂತ ಹೇಳಿರೋದು ಒಂದೇ, ಭಕ್ತಿಯಿಂದ ಪೂಜೆ ಮಾಡ್ರಿ, ನೀವು ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿದರೆ. ಅದೇ ಮುಖಾಂತರದಲ್ಲಿ ಇವತ್ತು ಎಷ್ಟೋ ಜನಕ್ಕೆ ಮಕ್ಕಳಾಗಿಲ್ಲ, ಇವತ್ತು ಮಕ್ಕಳಾಗಿದೆ. ಎಷ್ಟೋ ಜನಕ್ಕೆ ಮದುವೆ ಆಗಿರಲಿಲ್ಲ, ಇವತ್ತು ಮದುವೆ ಆಗಿದೆ. ಹಲವಾರು ಕಾಯಿಲೆಗಳಿತ್ತು, ಆ ಕಾಯಿಲೆಗಳೆಲ್ಲ ಮುಕ್ತಿ ಆಯಿತು.
ಆ ಕಾಯಿಲೆ ಈ ವಿಡಿಯೋ ಮುಖಾಂತರದಲ್ಲಿ ಎಲ್ಲ ಜನಗಳಿಗೆ ಗೊತ್ತಾಗಿ ಯಾರ್ಯಾರು ಹುಡುಕಿಕೊಂಡು ಬರ್ತಾ ಇದ್ದಾರೆ. ಯಾಕಂದ್ರೆ ನನ್ನ ಲೈನು ಅಷ್ಟು ಬೇಗ ಸಿಗಲ್ಲ, ಗೊತ್ತಲ್ವಾ? 3 ವರ್ಷ 4 ವರ್ಷ 5 ವರ್ಷ ಆಯ್ತು. ಇಲ್ಲಿ ಪವಾಡ ಆದಂತವ್ರು ಬಂದಿದ್ದಾರೆ. ಇಲ್ಲಿ ಪವಾಡ ಆದವರು ನೋಡಿ, ಈ ವ್ಯಕ್ತಿ ಇನ್ನೇನು ಸತ್ತು ಹೋಗ್ಬೇಕು ಅಂತ ಹೇಳಿದ್ರು. ಈ ವ್ಯಕ್ತಿ, ಆ ವ್ಯಕ್ತಿ 32 ಲಕ್ಷ ಪವಾಡ ಆಯ್ತು. ಸುಮಾರು ಹಲವಾರು ಪವಾಡ. ಆ ಕುಡಿ 18 ವರ್ಷ 20 ವರ್ಷದಿಂದ ಕುಡಿಯಂತ ವ್ಯಕ್ತಿ ಇವತ್ತು ಬಿಟ್ಟೋದ್ರು. ಯಾಕೆಂದ್ರೆ ಇಲ್ಲಿ ರಾಯರನ್ನ ಭಕ್ತಿಯಿಂದ ನಾವು ಪೂಜೆ ಮಾಡೋದ್ರಿಂದ ನಮ್ಗೆ ಪವಾಡ ಆಗ್ತಾ ಇದೆ. ರಾಯರು ನೀವು ಕೇಳಿದ್ದೆಲ್ಲ ಕೊಡ್ತಾ ಇದ್ದಾರೆ. ನೀವೇನ್ ಬೇಕು ಹೇಳಿ ನಿಮ್ಗೆ ಅದನ್ನೆಲ್ಲ ಕೊಡ್ತಾರೆ. ಆದ್ರೆ ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಬೇಕು. ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ತಗೊಂಡು ಇಟ್ಕೊಂಡು ಪೂಜೆ ಮಾಡಬೇಕು. ನಾನು ಏನೇನು ಹೇಳ್ಕೊಡ್ತಾ ಇದ್ದೀನಿ, ಕಟ್ಟುನಿಟ್ಟಾಗಿ ಮಾಡಿದಂಥ ತಾಯಂದಿರು ಇವತ್ತು ಸುಮಾರು ಜನ ಬರ್ತಾ ಇದ್ದಾರೆ. ಅದು ಹೇಗೆ ಬರ್ತಾ ಇದ್ದಾರೆ ಅಂದ್ರೆ, ಪ್ರತಿನಿತ್ಯನೂ 15ರಿಂದ 20 ಕಾರ್ ಗಾಡಿ ಪ್ರತಿ ಒಂದೊಂದು ಮೂಲೆಯಿಂದ, ಪ್ರತಿ ಒಂದೊಂದು ಗ್ರಾಮದಿಂದ ಬರ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ಜನಗಳು ದಡ್ರಲ್ಲ. ಯಾಕೆ ಹುಡುಕಿಕೊಂಡು ಬರ್ತಾ ಇದ್ದಾರೆ ಅಂತಂದ್ರೆ, ಪವಾಡ ಆದವರೇ ಹುಡುಕಿಕೊಂಡು ಬರ್ತಾ ಇರೋದು. ನನಗೆ ಪವಾಡ ಆಯ್ತು ಅಂತ ಯಾಕೆ ಹುಡುಕಿಕೊಂಡು ಬರ್ತಾರೆ ಅಂದ್ರೆ, ಇಲ್ಲಿ ರಾಯರು ಇರುವುದು ಸತ್ಯ. ನಾನು ಯಾಕೆ ಹೋಗ್ತಾ ಇದ್ದೀನಿ ಅಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರ. ನನ್ನ ವೈಯಕ್ತಿಕವಾಗಿ ನಾನು ಯಾವ ಕೆಲಸಕ್ಕೂ ಹೋಗ್ತಾ ಇಲ್ಲ. ಇಲ್ಲಿ ನಾನು ಹೋಗ್ತಾ ಇರೋದು ಒಂದೇ, ಯಾವುದಕ್ಕೋಸ್ಕರ? ಲೋಕ ಕಲ್ಯಾಣಕ್ಕೋಸ್ಕರ. ಯಾರಿಗೆ ಮದುವೆ ಆಗಿಲ್ವೋ ಅವ್ರಿಗೆ ಮದುವೆ ಆಗಲಿ, ಯಾರಿಗೆ ಮಕ್ಕಳಾಗಿಲ್ವೋ ಅವ್ರಿಗೆ ಮಕ್ಕಳಾಗಲಿ, ಯಾರಿಗೆ ಇವತ್ತು ಮಳೆ ಬೆಳೆ ಕೊಟ್ಟು ರೈತರನ್ನು ಕಾಪಾಡಬೇಕು. ರೈತರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ಬೇಕು. ಯಾಕಂದ್ರೆ ಇಲ್ಲಿ ನಾನು ರೈತರ ಮಗ. ಮಳೆ ಬೆಳೆ ಕೊಟ್ಟು ಈ ಸಲ ನಿಂತ್ಕೊಂಡಿರೋ ಬೋರು ಇವತ್ತು ಗಂಗಾಜಲ ಉಕ್ಕಿ ಹರಿಲಿ ಅಂತ ಹೋಗ್ತಾ ಇದ್ದೀನಿ. ಯಾರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಯಾರು ಕೋರ್ಟ್ ವಿಚಾರದಲ್ಲಿ ಮುಕ್ತಿ ಆಗಲಿ, ಎಲ್ಲರಿಗೂ ಅವ್ರು ಹೊಂದಿಕೊಂಡ ಕೆಲಸ ಎಲ್ಲ ಯಶಸ್ವಿ ಆಗಲಿ ಅಂತೇಳಿ ಹೋಗ್ತಾ ಇದ್ದೀನಿ. ನಿಮ್ಮೆಲ್ಲ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಲೋಕವೇ, ನನ್ನ ತಂದೆ ತಾಯಿ, ನನ್ನ ಅಣ್ಣ ತಮ್ಮ, ಎಲ್ಲ ಬಂಧು ಬಳಗ ಎಲ್ಲ ನೀವೇ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೋಗ್ತಾ ಇದ್ದೀನಿ. ಇನ್ನೊಂದೆರಡು ಮಾತನ್ನು ಮಾತಾಡ್ತಾರೆ. ಇಲ್ಲೇ ಎಮ್ಮಿಗನೂರಲ್ಲಿ ಇರ್ತಕ್ಕಂಥವ್ರು ನಮ್ಮ ನಿಖಿಲ್ ಶೃಂಗೇರಿ ಅಂತೇಳಿ. ಆ ನಿಖಿಲ್ ಶೃಂಗೇರಿ ಅವರಿಗೆ ತುಂಬ ಹಲವಾರು ಪವಾಡಗಳನ್ನು ನಡೆದಿದೆ. ಒಂದೆರಡು ಮಾತಾಡಿ ನಿಖಿಲ್. ನಮ್ಮದು ಹತ್ರ ನಮಸ್ತೆ, ನನ್ನ ಹೆಸರು ನಿಖಿಲ್ ಶೃಂಗೇರಿ ಅಂತೇಳಿ, ಚಿಕ್ಕೋಡಿ ಡಿಸ್ಟಿಕ್ಕು ಶೃಂಗೇರಿ ಅಂತ ಶಾರದಾ ಪೀಠ ಅಂತ. ನಾನು ಗುರುಗಳನ್ನು 3 ವರ್ಷದಿಂದ ಫಾಲೋ ಮಾಡ್ತಿದ್ದೆ, ಸಿಕ್ಕಿರಲಿಲ್ಲ. ರಾಯರ ಆಶ್ರಮದಿಂದ ಅವ್ರು ಹೇಳ್ಕೊಟ್ಟಂಗೆ ಆ ದಾರಿ ನಡೀತಿದ್ವಿ. ನಮ್ಮ ಮನೆಗೆ ಗುರುಗಳು ಬರೋಕ್ಕಿಂತ ಮುಂಚೆ ನಮ್ಮಲ್ಲಿ ತುಂಬ ಕಾಡು, ತುಂಬ ದೂರ ಮನೆ ಇರೋದು. ಗುರುಗಳ ಆಶೀರ್ವಾದದಿಂದ ಅವ್ರು ಹೇಳಿದರು, ನಿಮ್ಮ ಮನೇಲಿ ಅದ್ಭುತವಾಗಿ ಪವಾಡ ಆಗುತ್ತೆ, ತಾಳ್ಮೆ ಇರೋದು ತುಂಬ ಚೆನ್ನಾಗಿ. ಫಸ್ಟಿಗೆ ನನಗೆ ಅವ್ರು ಹೇಳಿದರು, ಫಸ್ಟು ನಿಮಗೆ ಅವಮಾನ ಆಗುತ್ತೆ, ನಾಳೆ ಸನ್ಮಾನ ಆಗುತ್ತೆ ಅಂತ. ಈ ಇಷ್ಟೆಲ್ಲ ಜನಗಳ ಸಮೂಹದಲ್ಲಿ ನಾನು ಇದ್ದೀನಿ ಅಂದರೆ ಅದಕ್ಕೆ BS ಗುರುಗಳೇ ಕಾರಣ, ರಾಯರೇ ಕಾರಣ. ಯಾಕಂದರೆ ರಾಯರೇ ಹೇಳ್ತಾರೆ, ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರ ಮಹಾಯಶ ಅಂತ. ರಾಯರು ಮಹಿಮೆ ಮಾಡೋದು ನಂದೇನೂ ಇಲ್ಲ, ರಾಯರ ಮಹಿಮೆ ಮೂಲರಾಮನ ಇಚ್ಛೆ, ಮೂಲರಾಮನ್ ನಂದೇನೂ ಇಲ್ಲ, ಮೂಲರಾಮನ ಇಚ್ಛೆಯಿಂದ ಆಗ್ತಿದೆ ಅಂತಾರೆ. ಆದರೆ ರಾಯರೆಲ್ಲವನ್ನ ಮಾಡ್ತಿದ್ರು. ಹಾಗಾಗಿ ನಾನೊಬ್ಬ ಸಾಮಾನ್ಯ, ಇಲ್ಲಿ ಸರ್ವಸಾಮಾನ್ಯ ವ್ಯಕ್ತಿ. ನನ್ನ ಸಾಮಾನ್ಯನ ಇಷ್ಟೊಂದು ಜನಮಾನಸದಲ್ಲಿ ಇಟ್ಟಿದ್ದಾರೆ ಅಂದರೆ ಅದು ಇವ್ರ ಕೃಪೆ. ನಾನು ವೈಯಕ್ತಿಕವಾಗಿ ಹೇಳಬೇಕಾದ್ರೆ ನನ್ನ ಮನೇಲಿ ಅನ್ನಪೂರ್ಣೇಶ್ವರಿ ಅನುಗ್ರಹ ಆಗಿದೆ. ಯಾಕಂದರೆ 50 ಜನಕ್ಕೆ ನಾವು ಅಡುಗೆ ಮಾಡಿಸಿದ್ವಿ. ತುಂಬ ನಮ್ಮ ಮನೆ ಕೇಳ್ಕೊಂಡು 300-400 ಜನ ಬಂದಿದ್ದಾರೆ. ಇವರೊಂದು ಮಾತು ಹೇಳಿದ್ರು ನನಗೆ, ಅವರು ನಮ್ಮ ಮನೆಗೆ ಬರೋಕ್ಕಿಂತ ಮುಂಚೆ, ನಿಮ್ಮ ನಿಖಿಲ್ ಸ್ವಾಮಿ ನಿಮ್ಮಲ್ಲಿ ಅದ್ಭುತವಾಗಿ ಪವಾಡ ಆಗುತ್ತೆ, ನೀವೇನು ವರಿ ಮಾಡಬೇಡ, ನಿಮ್ಮ ಜೊತೆ ರಾಯರಿದ್ದಾರೆ, ನಾನು ಇದ್ದೀನಿ ಅಂತ ಹೇಳಿದ್ರು. ಅದೇ ಅಷ್ಟೇ ಮಾತು. 50 ಜನಕ್ಕೆ ಅನ್ನ ಪ್ರಸಾದ ಮಾಡಿದ್ರು ನಮ್ಮ ಮನೆಯಲ್ಲಿ. 400 ಜನ ನಮ್ಮ ಮನೆಗೆ ಗೊತ್ತಿಲ್ಲದೆ ಯಾರು ಹುಡ್ಕೊಂಡು ಬಂದವರು ಊಟ ಮಾಡಿ, 400 ಜನ ಊಟ ಮಾಡಿ ನಮ್ಮಲ್ಲಿ ಉಳಿದ್ರು. ನಮಗೆ ಈಗಲೂ ಅದನ್ನು ಅನುಸರಣಕ್ಕೆ ಆಗ್ತಿಲ್ಲ. ಯಾಕಂದರೆ ನಾನೊಬ್ಬನೇ ಅಲ್ಲ, ವೈಟ್ ಪ್ಯಾಚಸ್ ಕಡಿಮೆ ಆಗಿದೆ, ನಮ್ಮ ಕಣ್ಣೀರುಗಳನ್ನೇ ಆಗಿದೆ. ವೈಟ್ ಪ್ಯಾಚಸ್ ಕಡಿಮೆ, ತುಂಬ ಇದು ಕಡಿಮೆ ಆಗಿದೆ. ಆಮೇಲೆ ನನ್ನನ್ನು ಇನ್ನೊಬ್ರು ಕರೆದು ರಾಯ ಪೂಜೆ ಮಾಡ್ಕೊಂಡು ಅವಕಾಶ ಮಾಡಿಕೊಟ್ರೆ ಈ ಗುರುಗಳ ಕಾರಣ. ಯಾಕಂದರೆ ನಾನೇನೂ ಅಲ್ಲ, ಇವರ ಕೃಪಾದೃಷ್ಟಿ ನಮ್ಮ ಮೇಲೆ ಹರಿದಿದೆ. ಎಲ್ಲರಿಗೂ ಅವಕಾಶ ಸಿಕ್ಕಿದೆ. ಕೆಲವರು ಎಷ್ಟೋ ಜನ ಕುಡಿಯೋದು ಬಿಟ್ಟಿದ್ದಾರೆ. 15 ವರ್ಷ 20 ವರ್ಷ ಆದವರು ಸಹಿತ ಶ್ರಮಪಟ್ಟು ಕಷ್ಟದಲ್ಲಿದ್ದವರು ಸಹ ಎಲ್ಲ ಪರಿಹಾರ ಆಗಿದೆ. ಯಾರಿಗೆ ಮನೆ ಇಲ್ಲ, ಮನೆ ಭಾಗ್ಯವನ್ನು ಕೊಟ್ಟಿದ್ದಾರೆ. 15 ವರ್ಷದಿಂದ ಮಕ್ಕಳ ಭಾಗ್ಯವನ್ನು ಕೊಟ್ಟಿದ್ದಾರೆ. ಎಲ್ಲವನ್ನ ರಾಯರ ಅನುಗ್ರಹದಿಂದ ಮಾಡಿದ್ದಾರೆ. ಯಾಕಂದ್ರೆ ರಾಯರ ಅಂತರ್ಗತರಾಗಿ ರಾಮನಿದ್ದಾರೆ, ರಾಮನ ಅಂತರ್ಗತರಾಗಿ ಹನುಮಂತರ ಅಂತರ್ಗತರಾಗಿ ಎಲ್ಲರೂ ಇದ್ದಾರೆ. ರಾಯರು ರಾಮರು ಎಲ್ಲ ಇದ್ದಾರೆ. ರಾಯರು ಇವರ ಮೂಲಕ ನಡೆಸ್ತಿದ್ದಾರೆ. ಹಾಗಾಗಿ ಇವ್ರ ದೊಡ್ಡ ಗುಣ ಅಂದ್ರೆ, ನಾನು ರಾಯರಲ್ಲ, ನಾನು ದೇವರಲ್ಲ, ನಾನು ನಿಮ್ಮಂಗೆ ಸಾಮಾನ್ಯ ಮನುಷ್ಯ, ನನ್ನಿಂದ ರಾಯರು ನಡೆಸ್ತಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಇವರಿಂದ ಎಲ್ಲರೂ ನೋಡಿ, ಎಲ್ಲ ಪವಾಡ ಆದವ್ರು ಬಂದಿದ್ದಾರೆ, ಇನ್ನು ಅನುಗ್ರಹ ಆದವ್ರು ಬಂದಿದ್ದಾರೆ. ಎಲ್ಲರೂ ಸಾಯ ಸ್ಟೇಜಿಗೆ ಹೋದ, ನನ್ಗೆ ಇನ್ನು ಆಗಲ್ಲ, ನಾನು ಇನ್ನು ಕೊನೆ ವರ್ಷ ಎಳಿಬೇಕು ಅನ್ನೋರಿಗೂ ಭರವಸೆಯ ಬೆಳಕನ್ನು ತುಂಬಿ, ನಾನಿದ್ದೀನಿ, ರಾಯರಿದ್ದಾರೆ, ನೀವೆಲ್ಲರೂ ಅದ್ಭುತವಾಗಿ ಜೀವನ ಮಾಡಿ ಅಂತ ಹೇಳಿ ಅವರು ಎಲ್ಲ ಪಾಪಕರ್ಮಗಳನ್ನು ಹೊತ್ತು ಅವರು ಸ್ವತಃ ಉಡುಪಿ ಶ್ರೀಕೃಷ್ಣ ಮಠದಿಂದ ರಾಮನ ಹೊತ್ಕೊಂಡು ಅಯೋಧ್ಯೆಗೆ ಹೋಗ್ತಿದ್ದಾರೆ.
ಬರಿಗಾಲಿನಲ್ಲಿ ಹೋಗಿ ಬಿಸಿಲು ಚಳಿ ಗಾಳಿ ಎಲ್ಲವನ್ನು ತಡ್ಕೊಂಡು, ಯಾಕಂದ್ರೆ ನಾವು ಸ್ವತಃ ಅನುಭವಿಸಿದ್ವಿ, ನಾವು ಜೊತೆ ಇದ್ದೀವಿ, ನಾನಲ್ಲ, ಎಲ್ಲರೂ ಅವರು ಸೇವೆ ಮಾಡಕ್ಕೆ ಬಂದಿದ್ದಾರೆ, ಯಾರ್ಯಾರು ಎಲ್ಲಿಂದ ಹುಡ್ಕೊಂಡು ಬರ್ತಾರೆ, ಪೂರ್ಣದಿಂದ ಬಂದಿದ್ದಾರೆ. ಸ್ವತಃ ನನಗೆ ವೈಯಕ್ತಿಕವಾಗಿ ಮಹಾರಾಷ್ಟ್ರದಿಂದ ಫೋನ್ ಮಾಡಿದ್ದಾರೆ, ಆಂಧ್ರದಿಂದ ಫೋನ್ ಮಾಡಿದ್ದಾರೆ, ಆಸ್ಟ್ರೇಲಿಯಾದಿಂದ ಸಹಿತ ನನಗೆ ಫೋನ್ ಮಾಡಿದ್ದಾರೆ. ಯಾಕಂದ್ರೆ ನಾನು ಜೀವಂತ ಸಾಕ್ಷಿ. ಯಾಕಂದ್ರೆ ನಾನು ಇವತ್ತು ಇವ್ರ ಎದುರುಗಡೆ ಇದ್ದೀನಿ, ದೇವ್ರ ಎದುರುಗಡೆ ಸುಳ್ಳು ಹೇಳಬಾರದು, ಅದು ನನಗೆ ಅಗತ್ಯ ಇಲ್ಲ. ಯಾಕಂದ್ರೆ ನಾನು ನನ್ನ ಕೈಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾನೊಬ್ಬ ಸರ್ವೇ ಸಾಮಾನ್ಯ ವ್ಯಕ್ತಿನ ಎಲ್ಲ ಜನಮಾನಸದಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅದು ಅವ್ರು ಕೊಟ್ಟಿರೋ ಭಿಕ್ಷೆ, ರಾಯರ ಭಿಕ್ಷೆ, ರಾಯರ ಅನುಗ್ರಹ, ಗುರುಗಳ ಅನುಗ್ರಹ ಅಷ್ಟೇ. ಹಾಗಾಗಿ ಈಗ ಗುರುಗಳು ಕಾಶಿ, ಬದ್ರಿನಾಥ, ಅಯೋಧ್ಯೆ, ಕಾಟುಶ್ಯಾಮು, ಆಮೇಲೆ ಎಲ್ಲ ಕಡೆ ಎಲ್ಲ ಕರ್ಮಗಳನ್ನ ಹೊತ್ತು ಅವ್ರು ಹೇಳಿದ್ದಾರೆ, ಅವ್ರು ಶಪಥ ಮಾಡಿದ್ದಾರೆ. ಎಲ್ಲರ ಕರ್ಮಗಳನ್ನು, ಯಾರ್ಯಾರಿಗೆ ಮಕ್ಕಳಾಗಿಲ್ಲ, ಯಾರ್ಯಾರು ಏನೇನು ಸಮಸ್ಯೆಗಳಿದಾವು, ಎಲ್ಲ ಸಮಸ್ಯೆಗಳನ್ನು ನಾನು ಹೊತ್ಕೊಂಡು ಅವ್ರು ಯಾರು ಏನೇನು ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ನಂದು ಅಂತ ಆ ಶಪಥವನ್ನ ಮಾಡಿ ಅವರು ಯಶಸ್ವಿಯಾಗಿದ್ದಾರೆ. ಇವತ್ತಿಗೆ 35 ದಿನ ಆಯ್ತು ಪಾದಯಾತ್ರೆ ಮಾಡಕ್ಕೆ. ಒಂದು ದಿನಾನು ಅವ್ರು ಉಪವಾಸ ಇಲ್ಲ. ಅಷ್ಟು ಅದ್ಭುತವಾಗಿ ಎಲ್ಲರೂ ಸೇವೆ ಮಾಡಿದ್ದಾರೆ, ಅದ್ಭುತವಾಗಿ. ಯಾರು ನಮಗೆ ಬೇಕಾಗುತ್ತೆ, ನಾವು ಹೆಂಗ್ ಮಾಡೋದು ಗುರುಗಳು ಅಂತ ನಾವು ಹೇಳಿದಾಗ ಏನೂ ಆಗಲ್ಲ, ರಾಯರಿದ್ದಾರೆ, ಮೂಲರಾಮನಿದ್ದಾನೆ ಅಂತ ಅಷ್ಟೇ ಹೇಳ್ತಿದ್ರು. ನಿಜವಾಗಲೂ ನಮ್ಗೆ ಪ್ರತಿ ದಿನ 3 ಹೊತ್ತು ಅದ್ಭುತವಾಗಿ ಪವಾಡ ಮಾಡಿದ್ದಾರೆ ಗುರುಗಳು. ಯಾಕಂದ್ರೆ ನಮ್ಗೆ ಪ್ರತಿದಿನ ಎಲ್ಲದರಲ್ಲೂ ಗೊತ್ತಾಗ್ತದೆ, ಎಲ್ಲರಿಗೂ ಗೊತ್ತಾಗ್ತದೆ, ಎಲ್ಲರೂ ನೋಡ್ತಿದ್ದಾರೆ, ಅದ್ಭುತವಾಗಿ ಮಾಡ್ತಿದ್ದಾರೆ, ಇದೊಂದು ಹೇಳ್ಬೋದು. ಹಾಗಾಗಿ ನೋಡಿ, ಎಲ್ಲರೂ ಬಂದಿದ್ದಾರೆ, ಎಲ್ಲರಿಗೂ ಇವರ ಆಶೀರ್ವಾದದಿಂದ ಎಲ್ಲರಿಗೂ ಅತ್ಯದ್ಭುತ ಪವಾಡಗಳು ಆಗ್ತಿದ್ದಾವೆ. ಇನ್ನೂ ಆಗ್ಲಿ, ಅವರು ಎಲ್ಲ ಕರ್ಮಗಳನ್ನು ಹೊತ್ತು ತಗೊಂಡು ಹೋಗ್ತಾರೆ, ಅವ್ರು ಯಶಸ್ವಿ ಆಗಲಿ ಅನ್ನೋದು ನಾವು ಕೇಳ್ಕೊಳ್ತೀವಿ. ಪರಮ ಪೂಜ್ಯ ಶ್ರೀ DSS గురుగారికి నా శిరసాష్టాంగ సమర్పిస్తూ స్వాముల వారు గత 4 రోజులుగా పాదయాత్ర ప్రారంభించి ఉడిపి నుంచి ఆదోని, బళ్ళారి, మంత్రాలయం మీదుగా కేదారి, బద్రీనాథ్, కాశీ యాత్ర ప్రారంభం గొప్ప సంకల్పం. ఆ యొక్క సంకల్పము కేవలం లోక కళ్యాణం కోసం నిర్మితమై, అలాగే రాఘవేంద్ర స్వామి పిలిస్తే పలికే దైవం అన్నట్టుగా రాఘవేంద్ర స్వామి వ్రత నియమము 9 వారములకు వ్రత నియమములు, అలాగే భక్తుల యొక్క పూజ పునస్కారాలు ఏ విధంగా చేయాలనేటువంటి భక్తులలో పూజ భావాన్ని వాళ్ళని వెలికి తీస్తూ వాళ్ళకి మంచి సన్మార్గంలో నడిపించేటువంటి కార్యక్రమాన్ని స్వామివారు తలపెట్టారు. అలాగే ఏ యథామా ప్రపద్యంతే తాము సదైవ భజామ్యహం అన్నట్టు భగవద్గీత అనుసారంగా ఈ యొక్క మన ధర్మాన్ని ఈ విధంగా ఈ కలియుగంలో చాలా ప్రధానమైనటువంటి అంశము భక్తి భావం అనేటువంటిది చాలా తగ్గిపోయింది. మళ్ళీ ఈ విధంగా వారు సంకల్పము పాదాచారి అయి అంత దూరం నడిచి మంచి సన్మార్గంలో భక్తులను నడిచి వాళ్ళకి మంచి సన్మార్గాన్ని చూపించి భగవంతుని యొక్క మహిమను, రాఘవేంద్ర స్వామి యొక్క మహిమను తెలియజేసి, అది అంటారు కదా, వాళ్ళ యొక్క ఏ విధంగా కష్టాల నుంచి వాళ్ళు పక్కన వాళ్ళని అధిరోగించి ఎన్ని కష్టాలు వచ్చినప్పటికీ కూడా స్వామి రాఘవేంద్ర స్వామిని తలుచుకుంటే అదేవిధంగా వాళ్ళ కష్టాలు దూరమై వాళ్ళకి మంచి మనసు కలిగి, అలాగే సంతానం లేని వారికి సంతానము, మంచి యొక్క ఈ యొక్క అలాగే స్వాముల వారి అందరికీ అనుగ్రహం ఉండాలని, స్వాముల వారి యొక్క దీవెనలో మనందరికీ ఉండాలని, అలాగే మన ఎమ్మెల్యేకి వచ్చి మమ్మల్ని అందరినీ తలుపు చేసినందుకు స్వామివారికి ప్రత్యేక అభినందనలు తెలియజేసుకుంటూ హరి ఓం తత్సత్. ಕಾರಣ ಯಾಕಂದ್ರೆ ಇಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಒಂದೆರಡು ಧ್ವನಿ ಮುಖಾಂತರ ಮುಂದಕ್ಕೆ కొంచెం ముందుకు సింపుల్గా చెప్పాడు. DSS గురుజని స్వామివారు గత సంవత్సరం కింద పాదయాత్రలో భాగంగా మంత్రాలయం నుండి కేదార్నాథ్కి పాదయాత్రలో పోతున్నప్పుడు ఆయన యూట్యూబ్ ఛానల్లో లైవ్లో వస్తుంటారు. ఆ లైవ్లోనే ఆయన నాకు పరిచయము. ఆ లైవ్ ద్వారా నాకు గురువుకి పరిచయమై తర్వాత కార్యక్రమం ఆయన పాదయాత్ర ముగిసిన తర్వాత ఒకసారి భక్తులందరూ నాకు యూట్యూబ్లోనే పరిచయము. డైరెక్ట్గా ఏ భక్తులు నాకు పరిచయం లేదు. ఒకసారి మంత్రాలయంలో మాధవరం నుండి మంత్రాలయంకి పాదయాత్ర పెడదాము, మీరంతా మాకు సహకరించాలని గురూజీ నాకు ఫోన్ చేసి మీ నంబర్ పెట్టని చెప్తే ఆ లైవ్లో నేను నంబర్ పెట్టాను. గురూజీ నాకు ఫోన్ చేసి నీవు అంత దగ్గరుండి ఆ కార్యక్రమాన్ని మాధవరం నుండి మంత్రాలయానికి దిగ్విజంగా ఆ కార్యక్రమం చేసినాము. అప్పటి నుండి గురూజీ మాపై చాలా ప్రేమాభిమానాలు ఉన్నాయి. గురూజీ చాలా మంచి తత్వంతో ఇవన్నీ పనులు చేస్తున్నారు. ఆ రోజు నుండి ఎమ్మెగడు మంత్రాలయానికి ఎప్పుడు వచ్చినా
మా ఎమ్మెగనూరులో వచ్చి, మా షాప్లో వచ్చి, మా ఇంటికి వచ్చి ఆయన కలిసిపోతారు. ఆయన కోసం వెతకని భక్తులు చాలా, కర్ణాటక భక్తులు ఆయన కోసం చాలా కొన్ని ఏళ్ళుగా వెతుకుతున్నారు. ఆయన సామాన్యంగా ఎవరికి దొరకరు. ఈ పాదయాత్రలో ఉన్నందుకు ప్రతి ఒక్క భక్తులు ఎక్కడ పోతున్నారో ఎక్కడ అని తెలుస్తుంది. అందరు భక్తులు ఇప్పుడు కలిసే మార్గం వచ్చింది. ఆయన లోక కళ్యాణం కోసం ఇదంతా చేస్తున్నారు. ఆయన పాదయాత్ర దిగ్విజయంగా ముగించుకొని ప్రతి ఒక్క భక్తులు వాళ్ళ ఒక కష్టాలన్నీ తీరిపోవాలని, అందరూ రాయర కృపతో సంతోషంగా ఉండాలని మేము కోరుకుంటున్నాము. డిఎస్ఎస్ గురూజీ ఆశీర్వాదం ఎల్లవెల్లలా మాపై ఉండాలని కోరుకుంటున్నాం. జై శ్రీరామ్. జై శ్రీరామ్.